ಜಾನಕಿ, ಗೀತಾ ಮಲಿಕೊಂಡಿದ್ದಾಳೇನು? ಯಾಕೆ? ನೋಡು ಜಾನಕಿ, ಅವಳು ನೆನ್ಸ್ಕೊಂಡಾಗೆಲ್ಲ ವಸಂತನ ಮನೆಗೆ ಹೋಗಿ ಬರೋದು ನಂಗೆ ಸ್ವಲ್ಪನೂ ಚೆನ್ನಾಗಿ ಕಾಣೋಲ್ಲ. ಅವಳಮ್ಮನ ಮನೆಗೆ ತಾನೇ ಹೋಗ್ತಾ ಇರೋದು, ತಪ್ಪೇನು? ಏನ್ ಮಾತಾಡ್ತಾ ಇದ್ದೀಯೇ? ನಾಳೆ ವಿಷಯ ಗೊತ್ತಾದ್ರೆ ದೊಡ್ಡ ಹಗರಣನೇ ಆಗೋಗುತ್ತೆ. ಅವಳಿಗೆ ಮಾತ್ರ ಮಗಳು ಸುಖವಾಗಿರ್ಬೇಕು ಅನ್ಸಲ್ವೇನು? ಇರ್ಬಹುದು ಕಣೆ, ಕೆಟ್ಟ ಕಡೆಗೆ ನಿಜ ಗೊತ್ತಾದ್ರೆ ಗೀತಾ ನಮ್ ಕೈಗೆ ಸಿಗ್ತಾಳಿಯೇನೆ. ಇಷ್ಟ ದಿವಸ ಬದುಕಿ ತಾಯಿನ ತನ್ನಿಂದ ದೂರ ಮಾಡಿದ್ವಿ ಅಂತ ಗೀತಾ ಗೊತ್ತಾದ್ರೆ ಸುಮ್ನೆ ಬಿಡ್ತಾಳೇನು? ನೋಡು ಜಾನಕಿ, ನೀನ್ ಏನ್ ಹೇಳ್ತೀಯೋ ಏನ್ ಬಿಡ್ತೀಯೋ ನನಗ್ ಗೊತ್ತಿಲ್ಲ. ಆದ್ರೆ ಆ ವಸಂತ ನಾಳೆನ ಇಲ್ಲಿಂದ ಎಲ್ಲಾದ್ರೂ ದೂರ ಕಣ್ಮರಿಯಾಗಿ ಹೊರಟೋಗ್ಬೇಕು. ಏನು ಅಂದ್ರೆ ಇದಕ್ಕೆ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ. ವಸಂತ, ಈ ವಸಂತನ ಸಮಾಧಿ ತನಕ ನೀವ್ಯಾಕೆ ಬಂದ್ರಿ? ಹೇಳ್ ಕಳ್ಸಿದ್ರೆ ನನ್ ಶವನೇ ಎದ್ದು ಬರ್ತಿತ್ತಲ್ಲ. ಯಾಕಮ್ಮ ಕೆಟ್ಟ ಮಾತಾಡ್ತಾ ಇದೀಯಾ? ಕೆಟ್ಟ ಮಾತ? ನೀವು ತಾನೆ ಗೀತಂಗ ಅವಳಮ್ಮ ಸತ್ತು ಹೋಗಿದ್ದಾಳೆ ಅಂತ ಹೇಳಿರೋದು. ಅದನ್ನು ಸುಳ್ಳು ಮಾಡೋಕ್ಕಾಗುತ್ತಾ? ಅದ್ ಸರಿ, ಈಗೇನಾಗ್ಬೇಕಾಗಿತ್ತು? ವಸಂತ, ಇದುವರೆಗೂ ನಮ್ಮೆಲ್ಲಾ ಕೋರಿಕೆಗಳನ್ನು ನೀನ್ ನಡೆಸ್ಕೊಟ್ಟಿದ್ದೀಯ, ಹಾಗೆ ಈಗ ನಂದೊಂದು ಕೋರಿಕೆ ನಡೆಸ್ಕೊಡ್ತೀಯಮ್ಮ. ಏನಂತೆ? ನೀನಿಲ್ಲೇ ಇದ್ರೆ ಎಲ್ಲಿ ಗೀತಾ ನಿನ್ನ ಮಗಳು ಅನ್ನೋ ಸತ್ಯ ಬಯಲಾಗುತ್ತೋ ಅಂತ ನಿಮ್ಮ ಮಾವನವ್ರು ಹೆದರ್ತಾ ಇದ್ದಾರಮ್ಮ. ಅದಕ್ಕೆ ನೀನು ಅವಳ ಕಣ್ಣಿಗೆ ಬೀಳಿದ ಹಾಗೆ ಎಲ್ಲಾದ್ರೂ ದೂರ ಹೊರಟೋಗುವಂತೀರ, ಅಷ್ಟೇ ತಾನೆ? ಅತ್ತೆ, ಗೀತಾ ಇಲ್ಲಿಗೆ ಬರೋದು ಪ್ರಾರಂಭ ಮಾಡಿದ ಮೇಲೆ ಎಲ್ಲಿ ಗುಟ್ಟು ಗೊತ್ತಾಗುತ್ತೋ ಅಂತ ನನ್ನ ದೇವ್ರ ಫೋಟೋನೇ ತೆಗೆದು ಪೆಟ್ಟಿಗೆಯಲ್ಲಿ ಇಟ್ಬಿಟ್ಟೆ. ಈಗ ನನ್ನ ಪೂಜೆ ಪುನಸ್ಕಾರ ಎಲ್ಲ ಬರೀ ಆ ಜಾಗಕ್ಕೆ ಮಾತ್ರ. ಈಗ ಹೇಳಿ ಅತ್ತೆ, ನನ್ನ ಸ್ವಾರ್ಥಕ್ಕೋಸ್ಕರ ಗೀತಾನ ನಿಮ್ಮಿಂದ ದೂರ ಮಾಡ್ತೀನ? ನಿಮಗೆ ಕೈ ಮುಗಿದು ಕೇಳ್ಕೋತೀನಿ, ದಯವಿಟ್ಟು ನನ್ನ ಇಲ್ಲಿಂದ ದೂರ ಹೋಗು ಅಂತ ಮಾತ್ರ ಹೇಳ್ಬೇಡಿ ಅತ್ತೆ. ಆಗ್ಲೂ ಈಗ್ಲೂ ನನ್ ಮಗಳ ಮುಖ ನೋಡೋ ಭಾಗ್ಯನ ಕಸ್ಕೋಬೇಡಿ ಅತ್ತೆ. ನಿಮ್ದು ಅಮ್ಮಯ್ಯ ಅಂತೀನಿ. ಜಾನಕಿ, ಜಾನಕಿ, ಲೇ ಜಾನಕಿ. ಏನು ಅಂದ್ರೆ? ನಿಮಗ್ ಪೇಪರ್ ಯಾರೇ ತಂದ್ಕೊಟ್ಟೋರು? ನಾನೇ ಸರ್. ನಿನ್ನೆ 3 ಜನನು ಪೇಪರ್ ಬೇಕು ಅಂತ ಕೇಳಿದ್ರಿ, ಅದಕ್ಕೆ ಅಡ್ವಾನ್ಸ್ ಆಗಿ 3 ಜನಕ್ಕೂ ನನ್ನ ಕಾಪಿ ತಂದ್ಕೊಟ್ಬಿಟ್ಟೆ. ಆಲ್ ರೈಟ್, ದೆನ್ ಐ ವಿಲ್ ಅನೌನ್ಸ್ ದಿ ರಿಸಲ್ಟ್ಸ್. ಓಕೆ. ಈ ದಿನ ನನ್ನ ಮುದ್ದು ಮೊಮ್ಮಗಳು ತನ್ನ ಲಾ ಪರೀಕ್ಷೆಯನ್ನ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಮಾಡಿದಾಳೆ. ಅದಕ್ಕೆ ಅಡ್ವಾನ್ಸ್ ಆಗಿ ಸ್ವೀಟ್ ತಂದಿದ್ದೀನಿ ಸರ್. ಅಡ್ವಾನ್ಸ್ ಆಗಿ ತಿಂದು ಬಿಟ್ಟ? ಸ್ವಲ್ಪ ರುಚಿ ನೋಡ್ದೆ ಅಷ್ಟೇ. ಎಂಜಾಯ್ ಮಾಡ್ಬಿಟ್ರಾ? ಅಯ್ಯೋ ಇಲ್ಲಮ್ಮ, ಮೇಲಿಂದ ಈಗ ಹಾಕೊಂಡೆ ಅಷ್ಟೇ. ಹೊಸ ಲಾಯರ್ ಅವ್ರಿಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ರಿಗೂ ಸ್ವೀಟ್ ಹಂಚಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಅಜ್ಜಿ, ಅಯ್ಯಯ್ಯ, ಎಲ್ಲ ನೀವೇ ತಗೊಳ್ರಿ. ಅಯ್ಯೋ ಇಲ್ಲಮ್ಮ, ನೀನು ಒಂದು ತಗೊಳಮ್ಮ. ಥ್ಯಾಂಕ್ ಯು. ಅಜ್ಜಿ, ನಾನ್ ಸ್ವಲ್ಪ ಹೊರಗಡೆ ಹೋಗ್ಬಿಡ್ತೀನಿ. ಎಲ್ಲಿಗಮ್ಮ? ಬೇಗ ಬಂದ್ಬಿಡ್ತೀನಿ ತಾತ. ನನಗ್ ಗೊತ್ತು ನೀನ್ ಎಲ್ಲಿಗೆ ಹೋಗ್ತಿ ಅಂತ. ನೋಡು, ಇವತ್ತು ಒಳ್ಳೆ ದಿನ. ಮೊದಲು ಬಾರ್ ಕೌನ್ಸಿಲ್ ಹೋಗಿ ನಿನ್ ಹೆಸರು ರಿಜಿಸ್ಟರ್ ಮಾಡಿಸ್ಬೋಣ. ಆಮೇಲೆ ಅಂದಿವೆ ಕಾರ್ನ ಸಂಧ್ಯೆ ತಂದು ನಿಲ್ಲಿಸ್ತೀನಿ. ನೀನ್ ಬೇಕಾದ್ರೆ ನೀನ್ ಓಲ್ಡ್ ಫ್ರೆಂಡ್ ವಸಂತಾಗ ಹೋಗಿ ನೀನ್ ಪಾಸ್ ಆಗಿರೋ ಸುದ್ದಿ ತಿಳಿಸುವಂತೆ. ನಾನು ಬಟ್ಟೆ ಬದಲಾಯಿಸ್ಕೊಂಡ್ಬಿಡ್ತೀನಿ. ಬೇಗ ಬೇಗ. आपका लेगा है तुमको? हमको डांस मारता है। जाओ जाओ जाओ। ಜುಜ್ಬಿ 200 ರೂಪಾಯಿ. ರೇಸ್ನಲ್ಲಿ ಬಂದ ಹಣ ಎಲ್ಲ ಹೋಯ್ತು. ಇವತ್ತಿನ ಜಾಕ್ಪಾಟ್ಗೆ ಸಾಕು.
ಯಾರಿದ್ರ ಒಳಗಡೆ? ಏನಮ್ಮ ಗೋಪಿ ನಿನ್ ಮಗ ತಾನೆ? ಹೌದು. ಇದಾನ ಅವನು? ಇಲ್ಲ, ಅವನು ಬಂದಿಲ್ಲ. ಬಂದಿಲ್ವಾ? ಏಯ್ ಒಳಗಡೆ ನೋಡ್ರ. ಅವನ್ನ ಯಾಕೆ ಹುಡುಕ್ತಾ ಇದ್ದೀರಿ? ಪೊಲೀಸ್ನವರು ಯಾಕೆ ಹುಡುಕ್ತಾರೆ? ಕಳ್ತನ ಮಾಡಿದಕ್ಕೆ. ಏನು, ನಮ್ ಗೋಪಿ ಕಳ್ತನ ಮಾಡಿದ್ನ? ಹೌದು. ಇಲ್ಲ ಸರ್, ಇಲ್ಲ ಸರ್. ನೋಡಮ್ಮ, ಅವನಿಲ್ಲಿ ಬಂದ ತಕ್ಷಣ ಸ್ಟೇಷನ್ ಸುದ್ದಿ ಮುಟ್ಸು. ಗೋಪಿ ಕಳ್ಳನ? ನನ್ ಗೋಪಿ ಕಳ್ತನ ಮಾಡಿದ್ನ? ಯುವರ್ ಆನರ್, ಆಪಾದಿತೆ ವಸಂತಮ್ಮ ತಾನು ಹೆತ್ತ ಮಗ ಗೋಪಿಯನ್ನ ತಾನೇ ಕೊಲೆ ಮಾಡಿರೋದಾಗ ಒಪ್ಕೊಂಡಿದ್ದಾಳೆ. ಅಲ್ಲದೆ ಕೊಲೆಯಾದ ದಿನ ಇವ್ರ ಮನೆಯಿಂದ ಜೋರಾಗಿ ಅರ್ಚ್ಕೊಂಡ ಶಬ್ದಾನ ಕೇಳಿದ ಅಕ್ಕಪಕ್ಕದ ಮನೆಯವರು ಓಡ್ ಬಂದು ಕೊಲೆಯಾಗಿ ಬಿದ್ದಿದ್ದ ಗೋಪಿಯನ್ನು ಹಾಗೂ ರಕ್ತವಾಗಿದ್ದ ಈ ಚಾಕುನು ಕೈನಲ್ಲಿ ಹಿಡಿದ ಈ ವಸಂತಮ್ಮನ್ನ ಕಣ್ಣಾರ ಕಂಡ ಸಾಕ್ಷಿಗಳನ್ನ ಈಗಾಗಲೇ ವಿಚಾರಿಸಿ ಆಗಿದೆ. ಅಲ್ಲದೆ ಪೊಲೀಸ್ನವ್ರು ಹೇಳಿಕೆ ಕೂಡ ಇದೇ ಆಗಿದೆ. ಅಲ್ಲದೆ ಕೊಲೆಯಾದ ಗೋಪಿಯ ನಡತೆ ಸರಿಯಾಗಿರ್ಲಿಲ್ಲ ಅನ್ನೋ ವಿಷಯ ಕೂಡ ಪೊಲೀಸ್ನವರಿಂದ ತಿಳಿದು ಬಂದಿದೆ. ಈ ಒಂದು ಕಾರಣದಿಂದ ತನ್ನ ಮಗನನ್ನ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಲಾರದೆ ಅವನಿಂದ ತನ್ನ ಮನೆತನದ ಗೌರವ ಬೀದಿ ಪಾಲಾಗುತ್ತಲ್ಲ ಅಂತ ಹೆದರಿ ಹೆತ್ತ ಮಗನನ್ನೇ ಹತ್ಯೆ ಮಾಡೋ ಕೊಲಪಾತಕಿಯಾಗಿದ್ದಾಳೆ. ಯುವರ್ ಆನರ್, ತಾಯಿಗಿಂತ ದೇವರಿಲ್ಲ ಅಂತ ಜನ್ಮದಾತಿನ ದೇವರ ಸ್ಥಾನದಲ್ಲಿಟ್ಟು ಪೂಜೆ ಮಾಡೋ ನಮ್ಮ ಜನರ ಮಧ್ಯೆ ಮಗ ಅನ್ನೋ ಮಮತೆಯನ್ನೇ ಮರೆತು ಅವನನ್ನ ಕೊಂದು ತಾಯಂದ್ರ ಕುಲಕ್ಕೆ ಕಲಂಕ ಹೆಚ್ಚಿರೋ ಈ ಹೆಣ್ಣು ಪಿಶಾಚಿಗೆ ಯಾವ ಕಾರಣದಿಂದಲೂ ಕನಕರ ತೋರಿಸದೆ IPC 302ನೇ ಸೆಕ್ಷನ್ ಪ್ರಕಾರ ಮರಣ ದಂಡನೆ ವಿಧಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊತೇನೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿಮ್ಮ ಮೇಲೆ ಹೊರಿಸಿರೋ ಕೊಲೆ ಆಪಾದನೆನ ನೀವು ಒಪ್ಕೋತೀರಾ? ಹೌದು, ಒಪ್ಕೋತೇನೆ. ನಿಮ್ ಪರವಾಗಿ ವಾದಿಸೋದಕ್ಕೆ ಯಾರಾದ್ರೂ ವಕೀಲರನ್ನ ನೇಮಿಸೋ ಇಚ್ಛೆ ಇದೆಯೇನು? ಇಲ್ಲ, ನಾನು ಕೊಲೆ ಮಾಡಿದ ನಿಜ. ನೀವು ಕೊಡೋ ಶಿಕ್ಷೆನ ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ನಿನಗೆ ಶಿಕ್ಷೆ ಕೊಡೋದು ಒಂದೇ ಈ ಕೋರ್ಟಿನ ಉದ್ದೇಶ ಅಲ್ಲಮ್ಮ. ನಿನ್ನ ಪರ ವಾದಿಸಿ ನಿರಪರಾಧಿ ಅಂತ ನಿರೂಪಿಸಿ ನಿನ್ನನ್ನು ಉಳಿಸ್ಕೊಳ್ಳುವಂತ ವಕೀಲರಿದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡೋದೇ ಈ ನ್ಯಾಯಾಲಯದ ಧರ್ಮ. ಇಲ್ಲಿ ನೆರೆದಿರೋ ವಕೀಲರಲ್ಲೇ ಯಾರಾದ್ರೂ ಹಾಗೆ ಇಷ್ಟಪಡೋರು ಇದ್ರೆ ಮುಂದೆ ಬರಬಹುದು. ಬೇಡಿ, ನನ್ನ ಪರ ವಾದಿಸೋಕೆ ನನಗೆ ಯಾರೂ ಬೇಕಾಗಿಲ್ಲ. ನನಗೆ ಶಿಕ್ಷೆ ಕೊಡಿ. ಈ ಹಾಳು ಪ್ರಪಂಚದಲ್ಲಿ ಬದುಕೋಕೆ ನನಗೆ ಇಷ್ಟ ಇಲ್ಲ. ನಾನು ಉಳಿಬೇಕು ಅಂತ ಆಸೆ ಪಡೋ ನನ್ನವರು ನನಗೆ ಯಾರು ಇಲ್ಲ, ಯಾರು ಇಲ್ಲ. ನಾನಿದ್ದೀನಿ. ಶಿವಾನರ್, ಈಕೆ ಪರವಾಗಿ ವಾದಿಸೋದಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಯುವರ್ ಆನರ್, ಈಕೆ ಕೊಲೆ ಮಾಡಿರೋದು ನಿಜ. ಅದಕ್ಕೆ ಸರಿಯಾದ ಸಾಕ್ಷಿಗಳಿವೆ. ಅಲ್ಲದೆ ಆಕೆನೆ ತಾನು ಮಾಡಿದ ತಪ್ಪನ್ನು ಒಪ್ಕೊಂಡು ಅದಕ್ಕೆ ತಕ್ಕ ದಂಡನೆ ಕೊಡಿ ಅಂತ ಕೇಳ್ಕೊತಾ ಇದ್ದಾಳೆ. ಅಂದ ಮೇಲೆ ಈ ಕೇಸಿನ ಬಗ್ಗೆ ವಿಚಾರಣೆ ಮುಂದುವರಿಸೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ, ಹಾಗೂ ಸಮಯ ವ್ಯರ್ಥ ಅನ್ನೋದೇ ನನ್ನ ಅಭಿಪ್ರಾಯ. ಯುವರ್ ಆನರ್, ಸಮಯ ವ್ಯರ್ಥ ಆದ್ರೂ ಪರವಾಗಿಲ್ಲ, ಆದ್ರೆ ಒಂದು ಜೀವ ವ್ಯರ್ಥ ಆಗಬಾರ್ದು. ಜೀವನದಲ್ಲಿ ಜಿಗುಪ್ಸೆ ಹೆಚ್ಚಾಗಿ ಸಾಕಷ್ಟು ಕಷ್ಟ ನಷ್ಟಗಳಲ್ಲಿ ನೊಂದು ಬೆಂದು ನಿರಾಸೆ ಆದವರಿಗೆ ಬದುಕೇ ಬೇಡ ಅನ್ಸಿ ಸಾವು ಬಯಸೋದು ಸಹಜ. ಆ ಗುಂಪಲ್ಲಿ ಈಕೆನೂ ಒಬ್ಳಾಗಿದ್ರೆ ಆಕೆನ ಶಿಕ್ಷಿಸೋದು ನ್ಯಾಯಕ್ಕೆ ದ್ರೋಹ ಬಗ್ದಾಗುತ್ತೆ. 10 ಜನ ಅಪರಾಧಿಗಳಲ್ಲಿ 9 ಜನ ನ್ಯಾಯದ ಕಣ್ಣಿಂದ ಪಾರಾಗಿ ಶಿಕ್ಷೆಯಿಂದ ತಪ್ಪಿಸ್ಕೋಬಹುದು. ಆದ್ರೆ ಒಬ್ಬ ನಿರಪರಾಧಿಗೂ ಕೂಡ ಅನ್ಯಾಯವಾಗಿ ಶಿಕ್ಷೆ ಆಗಬಾರ್ದು ಅನ್ನೋದೇ ನ್ಯಾಯಾಲಯದ ಮುಖ್ಯ ಗುರಿಯಾಗಿದೆ. ಆದ್ರಿಂದ ತಾವು ಅನುಮತಿ ಕೊಡಬೇಕು ಅಂತ ಪ್ರಾರ್ಥಿಸ್ಕೊತಾ ಇದ್ದೀನಿ. Yes, you can proceed. ಥ್ಯಾಂಕ್ ಯು ಆನರ್. ಈ ಕೇಸಿನ ವಿದ್ಯಮಾನಗಳನ್ನು ಸ್ಪಷ್ಟವಾಗಿ ತಿಳಿದು ಸತ್ಯಾಂಶವನ್ನು ಕೋರ್ಟ್ ಮುಂದೆ ಇಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಕೇಸಿನ ವಿಚಾರಣೆನ ಇದೇ ತಿಂಗಳು 22ನೇ ತಾರೀಕಿಗೆ ಮುಂದೂಡಲಾಗಿದೆ.
For more updates, like, comment, subscribe to our channel.